ಸರ್ ನಮಸ್ತೆ. ನಮಸ್ತೆ. ನಮ್ಮ ಹೆಸರೇ ಸರ್? ಶಿವಣ್ಣ ಅಂತ ಹೇಳಿ. ಈ ಹೋಟ್ಲ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಇದು ಬುನಾದಿಂದ ಹೊಸಕೋಟಿ ಕುಮಾರ ಅಂತ ಹೇಳಿ ಅವ್ರ ಅಜ್ಜರ ಕಾಲದಿಂದ ಮಾಡ್ಕೊಂತ ಬಂದಾರ್ರಿ ಹೊಡಿನ. ಈಗೂ ಫೇಮಸ್ ಹೊಡಿ. ನಾವ್ ಎಲ್ಲಿ ಹೋಗೋದಿಲ್ಲ, ಇವ್ರು ಇದ್ರೆ ಇಲ್ಲಿ ತಿಂತೇವೆ, ಇಲ್ಲ ಅಂದ್ರೆ ಮನೆಗೆ ಹೋಗ್ತೇವೆ. ಸರ್ ಈ ಹೋಟ್ಲ್ ಎಷ್ಟು ವರ್ಷದಿಂದ ಪ್ರಾರಂಭ? ಸುಮಾರು ಒಂದು 35-40 ವರ್ಷ ಆಯ್ತು ಸರ್. ಹಳೆ ಹೋಟ್ಲು ಸರ್? ಹಳೆ ಹೋಟ್ಲು ಸರ್. 40 ಫೇಮಸ್ ಹೆಸರುಡಿ. ಮತ್ತೇನು ಸಿಗುತ್ತೆ? ಹೆಸರುಡಿ ಇಡ್ಲಿ ಮಿರ್ಚಿ ಸಿಗುತ್ತೆ. ಅಪೇಕ್ಷೆ ಅಂದ್ರೆ ಹೆಸರುಡಿನೇ ಫೇಮಸ್. ಹೇಳಿ ಸರ್. ಹೆಸರುಡಿನೇ ಫೇಮಸ್ ಇಲ್ಲಿ. ಇದು ಬೆಳಗ್ಗೆ 10 ಗಂಟೆ ಒಳಗಾದ್ರೆ ಟೇಸ್ಟ್ ಇರುತ್ತೆ, ಆಮೇಲೆ ಟೇಸ್ಟ್ ಇರೋದಿಲ್ಲ. 10 ಗಂಟೆ ಒಳಗೆ 10 ಗಂಟೆ ಒಳಗೆ ತಿನ್ಬೇಕು. ಆಮೇಲೆ ಮಾಡೋದಿಲ್ಲ ಇವರು. ಬೇರೆ ಕಡೆ ಎಲ್ಲ ಮಾಡ್ತಾರೆ, ಅಷ್ಟು ಇದು ಇರೋದಿಲ್ಲ, ಕ್ವಾಲಿಟಿ ಇರೋದಿಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಅಲ್ಲ ಅವ್ರು ಹೇಳಿರೋ ನೀವು ಅವ್ರ ತಂದೆಯ ಕಾಲದಿಂದಾನೆ ಗೊತ್ತಿದ್ದು. ಹೌದೌದು ಸರ್ ಇವ್ರ ತಂದೆ ಹೆಸರು ಗೊತ್ತಾ? ಗೊತ್ತಲ್ರಿ. ಏನ್ ಹೆಸರು? ಬಸವಜಪ್ಪ ಹೊಸಕೋಟಿ. ಸರ್ ನಿಮ್ಮ ವೃತ್ತಿ ಅಂತ? ನಾವು ಟೈಲರಿಂಗ್ ಮಾಡ್ತೀವಿ. ಒಳ್ಳೇದು. ಓಕೆ ಸರ್, ಥ್ಯಾಂಕ್ಸ್. ಸರ್ ನಮಸ್ತೆ. ನಮಸ್ಕಾರ ಸರ್. ನಾವು ರಾಣೆಬೆನ್ನೂರು ತಾಲೂಕು, ಇದು ತುಮ್ಮನಕಟ್ಟೆ ಗ್ರಾಮ. ನಮ್ಮ ಹೋಟೆಲ್ ಮಾಲೀಕನ ಹೆಸರು ಕುಮಾರ್ ಹೊಸಕೋಟೆ ಅಂತ. ಇಲ್ಲಿ ಕುಮಾರ್ ಶಂಕರಪ್ಪ ಹೊಸಕೋಟೆ ಅಂತ. ಇಲ್ಲಿ ನಾವು ಡೈಲಿ ಬರ್ತಾವ್ರಿ ಸರ್ ನಾಷ್ಟಕ್ಕೆ. ಇಲ್ಲಿ ಪಲಾವು, ಇಡ್ಲಿ, ಆಮೇಲೆ ಹೆಸರುವಡೆ. ಇಲ್ಲಿ ಮೇನ್ ಏನಂದ್ರೆ ಹೆಸರುವಡೆ ಫೇಮಸ್. ಹೆಸರುವಡೆ ನಾನು ಡೈಲಿ ಬಂದು ಹೆಸರುವಡೆ ತಿಂತೇನೆ. ಇದರ ರುಚಿಯ ನೀವು ಅನುಭವಿಸ್ಬೇಕು. ಆ ಸವಿಯನ್ನು ನೀವು ಅನುಭವಿಸಿದಾಗ ನಿಮಗೆ ಗೊತ್ತಾಗ್ತದೆ ಈ ಹೆಸರುವಡೆ ಮಹತ್ವ ಏನು ಅನ್ನೋದು. ಇದು ನೋಡಿ ಹೆಸರುವಡೆ ಸರ್. ಫೇಮಸ್ ಸರ್. ಇದು ಫೇಮಸ್ ಸರ್. ಬಹಳ ಟೇಸ್ಟ್ ಇರೋದು ತಿನ್ನೋದು ಸರ್. ಈ ಹೋಟ್ಲ್ ಆರಂಭ ಎಷ್ಟು ವರ್ಷ ಸರ್? ನಾವು 20 ವರ್ಷದ ಮನೆಯಾಗ. ಹೌದು ಸರ್. ನಮ್ಮ ಅಜ್ಜರ ಕಾಲದಲ್ಲಿ ಹೋಟ್ಲ್ ಸುಮಾರು 45 ವರ್ಷದಿಂದ 50 ವರ್ಷ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಮಾತಾಡ್ತೀನಿ ನಿಮ್ಮನ್ನ. ಕೃಷ್ಣಪ್ಪರೇ, ನಿಮ್ಮ ವೃತ್ತಿ ಸರ್? ನಮ್ದು ಇದು ಲೇಡೀಸ್ ಟೈಲರ್ ರೀ. ಇಲ್ಲೇ ಬಾಜು ಇರ್ತಾರೆ ನಮ್ದು. ಏನ್ ಹೆಸರು ಅಂಗಡಿ ಹೆಸರು? ಅಂಗಡಿ ಹೆಸರು ದೇವಿ ಲೇಡೀಸ್ ಟೈಲರ್. ನಾವಿಲ್ಲಿ ಡೈಲಿ ಬರ್ತಾರ ನಾಷ್ಟಕ್ಕೆ. ಇಲ್ಲಿ ಬರ್ತಾರೆ. ಅಂದ್ರೆ ನಮ್ಗೆ ಮೇನ್ ಅಂದ್ರೆ ಹೆಸರುವಡೆ ಬಹಳ ಇಷ್ಟ ರೀ. ಫೇಮಸ್ ಸರ್. ಫೇಮಸ್ ರೀ. ಹೆಸರುವಡೆ ಬಹಳ ಫೇಮಸ್. ಇಡೀ ತುಮ್ಮನಕಟ್ಟೆಗೆ ಹೆಸರುವಡೆ ಫೇಮಸ್ ರೀ. ಈ ಟೇಸ್ಟಿಗಾಗಿ ನಾವು ಡೈಲಿ ಬರ್ತಾವ್ರಿ. ಸರ್ ಹೇಳಿ ಸರ್. ಸರ್ ಈಗ ನಾನು ಹೆಸರುವಡೆ ಬಹಳ ಟೇಸ್ಟ್ ರುಚಿಯಾಗಿರುತ್ತೆ. ಇಲ್ಲಿ ನಾ ಡೈಲಿ ಬರ್ತೇನ್ರಿ. ಡೈಲಿ ನನಗೆ ಹೆಸರುವಡೆ ತಿಂದಾಗೆ ನಿಮ್ಗೆ ಸಮಾಧಾನ. ಹೌದೌದು ಸರ್. ಈಗ ಅಂಗಡಿ ಹೆಸರು ಏನು ಹೇಳಿ ಸರ್? ನಿಮ್ಮ ಅಂಗಡಿ ಹೆಸರು? ನಮ್ದು ವೃತ್ತಿ ಲೇಡೀಸ್ ಟೈಲರ್ ರೀ. ದೇವಿ ಲೇಡೀಸ್ ಟೈಲರ್ ಅಂತೆ. ಇಲ್ಲೇ ತುಮ್ಮನಕಟ್ಟೆ ಇಲ್ಲೇ ಬಾಜು ಇದ್ದಾರೆ ಸರ್. ನಿಮ್ಮ ವೃತ್ತಿ ಆರಂಭ ಎಷ್ಟು ವರ್ಷ? ನಮ್ದು ನಾನು 7ನೇ ಕ್ಲಾಸ್ ಇದ್ದೆ, ಅವಾಗಿಂದಾನು ಚಲೋ ಇದೆ. ನಾನು ಮುಂಬೈದಲ್ಲಿ ಇದ್ದೆ, ಈಗ ಬಂದು ಒಂದ್ 8 ತಿಂಗಳು ಇಲ್ಲಿದನ್ರಿ. ಇಲ್ಲಿ ಅಂಗಡಿ ಚೆನ್ನಾಗಿ ನಡೀತದೆ ನಮ್ದು. ಸರ್ ಇವ್ರು ತಂದರೆಲ್ಲ ಗೊತ್ತು ನಿಮ್ಗೆ? ತಂದ್ರೆ ನಾವು ಸಣ್ಣರಿದ್ರು, ಅವಾಗಿಂದ ನಾವು ಪರಿಚಯ ನೋಡಿದ್ದೇವೆ. ಹೆಸರು ಹೆಸರು ಶಂಕರಪ್ಪ ಬಸಪ್ಪ ಹೊಸಕೋಟೆ ಅವ್ರ ಹೆಸರು. ನೀವು ಸ್ನೇಹಿತರೆಲ್ಲ ಸೇರಿ ಇಲ್ಲಿ ಬರ್ತೀರಿ? ಹ್ಞೂನ್ರಿ. ನಮ್ದೆಲ್ಲ ಟೀಮ್ ಇದ್ರೆ ಎಲ್ಲ ಜನ ಬರ್ತಾರೆ, ಯಾರು ಹೊರಗಿನವರು ಬರ್ತಾರೆ. ಎಲ್ಲ ಫೇಮಸ್ ಇದೆ ಹೆಸರು. ಯಾವ್ಯಾವ ತಿಂಡಿ ಸಿಗುತ್ತೆ ಸರ್? ಇಲ್ಲಿ ಪಲಾವ್ ಸಿಗ್ತೈತ್ರಿ, ಇಡ್ಲಿ, ಆಮೇಲೆ ಹೆಸರುವಡೆ, ಆಮೇಲೆ ಇದು ತಹಸೀಲ್ ಮಂಡಕ್ಕಿ ಅಂತ, ಅದು ಬಹಳ ಚೆನ್ನಾಗಿರ್ತದೆ. ಒಟ್ಟು ಹೆಸರುವಡೆ ಫೇಮಸ್. ಹೆಸರುವಡೆ ಫೇಮಸ್ ರೀ. ನೀವು ಬಂದು ಒಮ್ಮೆ ತಿಂದು ಅನುಭವಿಸ್ಬೇಕ್ರಿ. ರುಚಿ ಬರೀ ಹೇಳಿರಲ್ಲ, ತಿಂದು ನೋಡ್ಬೇಕು. ತಿಂದು ನೋಡ್ಬೋದು. ಓಕೆ ಸರ್, ಥ್ಯಾಂಕ್ಸ್. ಓಕೆ ನಮಸ್ಕಾರ.
ಸರ್ ಇದು ತಿಮ್ಮೆಂಕಟ್ಟೆಯಲ್ಲಿ ತುಂಬಾ ಟೇಸ್ಟಿಂಗ್ ಇರೋ ವಡೆ ಸಿಗೋದು ಇಲ್ಲಿ ಕುಮಾರಣ್ಣ ಅಂತ ಇದ್ದಾರೆ, ಹೊಸಕೋಟೆ ಕುಮಾರ್ ಅವ್ರಂತ. ಹೊಸಕೋಟೆ ಕುಮಾರಣ್ಣರ ಅಂಗಡಿಲಿ ವಡೆ ಯಾವಾಗ್ಲೂ ಈಗ ತುಂಬಾ ವರ್ಷಗಳಿಂದ ವಡೆ ತುಂಬಾ ಚೆನ್ನಾಗ್ ಮಾಡ್ತಾರೆ ಇಲ್ಲಿ. ಈ ವಡೆಗೋಸ್ಕರನೇ ಇಷ್ಟೆಲ್ಲಾ ಜನ ಬಂದು ಇಲ್ಲಿ ಟಿಫನ್ ಸರ್ ಇಲ್ಲಿ ಸರ್ ಇಲ್ಲಿ ತಿಮ್ಮೆಂಕಟ್ಟೆಯಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲರೂ ಬಂದು ಇಲ್ಲೇ ತಿನ್ನೋದು. ತಿಮ್ಮೆಂಕಟ್ಟೆಯಲ್ಲಿ ಹೆಸರುವಡೆಯಲ್ಲಿ ಫೇಮಸ್, ತುಂಬಾ ಚೆನ್ನಾಗಿ ಅದ್ಭುತವಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇಲ್ಲಿ ಹೊಸಕೋಟೆ ಕುಮಾರಣ್ಣವರು ಅಂತಂದು ಏನದಾರಲ್ಲ, ಅವ್ರ ಮನೇಲಿ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ 7ರಿಂದ 10 ಮಟ ಹೇಳಿ ಸರ್. ಬೆಳಗ್ಗೆ 7ರಿಂದ 12 ಗಂಟೆ ಮಟ ಇಲ್ಲಿ ಟಿಫನ್ ಸಿಗುತ್ತೆ. ತುಂಬಾ ಅದ್ಭುತವಾಗಿ ಟೇಸ್ಟ್ ಇರುತ್ತೆ. ಪಲಾವು, ಇಡ್ಲಿ, ವಡ, ಆಮೇಲೆ ಮಂಡಕ್ಕಿ, ದೋಸೆ ಮಂಡಕ್ಕಿ ಅಂತ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೆ ಮೊಸರು, ಆಮೇಲೆ ಸಾಂಬಾರು, ಚಟ್ನಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ತಿಂದು ಒಂದ್ಸತಿ ಬಂದು ತಿಂದು ನೋಡಿ. ಸರ್ ತಮ್ಮ ಹೆಸರು ಗೊತ್ತಾಗಿ? ಸರ್ ನಮ್ಮ ಹೆಸರು ಚೇತನ್ ಅಂತ, ಇಲ್ಲೇ ಕುಡುಗರು ವರ್ಕ್ ಸರ್. ನಮ್ದು ಸರ್ ಡ್ರೈವಿಂಗ್. ನಾವು ಬೆಳಗ್ಗೆ ಡ್ಯೂಟಿ ಹೊಂಟಿವಿ ಅಂತಂದ್ರೆ ಇಲ್ಲಿ ಬಂದು ಟಿಫನ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಹೌದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್ ಈ ಹೋಟ್ಲ್ ಬಗ್ಗೆ ಹೇಳಿ ಸರ್. ಈ ಹೋಟೆಲ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೆ. ನೋಡ್ರಿ ಸರ್, ಇಲ್ಲಿ ಫೇಮಸ್ ಏನ್ ಸರ್? ಏನ್ ಸರ್ ಈ ತಿಂಡಿ ಏನ್ ಫೇಮಸ್ ಇಲ್ಲ ಸರ್? ಇಲ್ಲಿ ವಡೆನೇ ಫೇಮಸ್, ಹೆಸರುವಡೆನೇ ಫೇಮಸ್. ಹೆಸರುವಡೆನೇ ಫೇಮಸ್. ಹಾ ಸರ್. ಇಡ್ಲಿ ಹಾ ಎಲ್ಲಾ ಟಿಫನ್ ಚೆನ್ನಾಗಿರುತ್ತೆ. ನಮ್ಮ ಅಣ್ಣಂದು ಹಾ ಹಾ ನಾವು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ಹಾ ಸರ್. ನಮ್ಮ ಮಾವ, ನಮ್ ಸೋದರ ಮಾವ ಒಬ್ರು ಇದಾರೆ. ಸರ್ ಹೋಟ್ಲ್ ಹೆಸರು ಗೊತ್ತಾ ನಿಮಗೆ? ಶಂಕರಪ್ಪ ಹೋಟ್ಲು. ಶಂಕರಪ್ಪ ಹೋಟ್ಲ್ ಅಂತ ಕರೆಯೋದು. ಹೌದು, ಇಡೀ ತುಂಬಿನಕಟ್ಟಿಲಿ ಶಂಕರಪ್ಪ. ಸರ್ ಬೋರ್ಡ್ ಇಲ್ಲ ಸರ್ ಇವ್ರಿಗೆ? ಹೊಸಕೋಟೆ ಶಂಕರಪ್ಪ ಅಂದ್ರೆ ಸಾಕು ಸರ್, ಯಾರಾದ್ರೂ ಕರ್ಕೊಂಡ್ ಬರ್ತಾರೆ. ಬೋರ್ಡ್ ಎದಕ್ ಬೇಕು? ಅದೇ ಹೇಳಪ್ಪ. ಮುಂಚೆ ಅವ್ರದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು, ಹಾ ಸರ್. ಅಲ್ಲಿಂದ ಇಲ್ಲಿ ಹಾ ಲಾಕ್ಡೌನ್ ಆದ್ಮೇಲೆ ಮನೆಗ್ ಬಂತು. ಹಾ ಸರ್. ನಮ್ ಮಕ್ಳಿಗೆ ಮನೆಗೆ ಏನಾರ ಒಡೆಗೆ ಬೇಕು, ಏನ್ ಬೇಕಾದ್ರೂ ಇಲ್ಲಿಂದಾನೆ ತಗೊಂಡ್ ಹೋಗೋದು. ಹಾ ನಮ್ ಸೋದರ ಮಾವ ಕ್ಲಾಸ್ಮೇಟ್ಸ್ ಇವ್ರು. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಕಿರಣ್ ಅಂತ. ವರ್ಕ್ ಹೆಸರು ಸರ್ ನನ್ನ ಮೆಡಿಕಲ್ ಶಾಪ್ ಇದೆ. ಹಾ ಸರ್. ಸರ್ ಆಗಾಗ ಬರ್ತೀನಿ ಸರ್ ಇಲ್ಲಿ. ಡೈಲಿ ಬರ್ತೀನಿ ಸರ್. ಡೈಲಿ ಬರ್ತೀನಿ ಸರ್. ಹೌದು, ಆಗಾಗ ಅಂತ ಏನಿಲ್ಲ. ಸರ್ ನಿಮ್ ಫೇವ್ರೇಟ್ ಸರ್ ತಿಂಡಿ? ನನಗೆ ಇಲ್ಲಿ ಫೇವ್ರೇಟ್ ಇಡ್ಲಿ ವಡ. ಹಾ ಹಾ ಹಾ. ನನ್ ಮಗನಿಗೆ ಮಂಡಕ್ಕಿ ಇಷ್ಟ. ಹಾ ಊರ್ಗ ಒಂಥರ ಅಲ್ರ. ಆಮೇಲೆ ನಮ್ಮ ಮನೇಲಿ ವಡೆ ಇಷ್ಟ ಎಲ್ರಿಗೂ. ಹಾ ಸರ್. ನಾವ್ ಇಲ್ಲಿಂದ ಪಾರ್ಸಲ್ ತಗೊಂಡ್ ಹೋಗ್ತೀವಿ ಆಂಧ್ರಕ್ಕೆ ಹೋದ್ರೆ. ಹೋದ್ರಿ ಬೆಳಗ್ಗೆ ಒಂದು 8-9 ಗಂಟೆ ಹಂಗ್ಬಿಟ್ರೆ ಹೇಳಿ ಸರ್. ರಾತ್ರಿ ಫೋನ್ ಮಾಡಿ ಹೇಳ್ಬಿಟ್ರೆ ಸಾಕು, ಒಂದು 200-300 ರೂಪಾಯಿ ವಡೆ ಕಟ್ತಾರೆ. ಹಾ ತಗೊಂಡ್ ಹೋದ್ರೆ ಮತ್ತೆ 8 ಗಂಟೆಗೆ ಬಿಟ್ರೆ ಒಂದು 11 ಗಂಟೆ ಸತಿ ಅಲ್ಲಿ ಇರ್ತೀವಿ. ಹಾ ನಮ್ ಫ್ಯಾಮಿಲಿ ಫೇಮಸ್, ಎಲ್ರು ಇಷ್ಟಪಡ್ತಾರೆ. ಹಾ. ಓಕೆ ಸರ್, ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿದೆ? ನಮ್ಮ ಹೆಸರು ಭರತ್. ಸರ್ ಈ ಹೋಟ್ಲ್ ಬಗ್ಗೆ ಹೇಳ್ತೀವಿ ಸರ್. ಹೋಟ್ಲ್ ಬಗ್ಗೆ ಬಹಳ ಚೆನ್ನಾಗಿದೆ, ಕ್ವಾಲಿಟಿ ಮತ್ತೆ ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿದೆ. ಹಾ ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಸತೀಶ ಅಂತ ಇದ್ದಾರೆ, ಅವರು ಪರಿಚಯ ಮಾಡ್ಕೊಟ್ರು. ಹಾ ಲಾಸ್ಟ್ ಒಂದು 6 ತಿಂಗಳಾಯ್ತು, 6-8 ತಿಂಗಳಾಯ್ತು. ಹೌದು ಸರ್. ಬೇರೆ ಕಡೆ ನಮಗೆ ಸೆಟ್ಟನ್ ಆಗ್ತಾ ಇದೆ ತಿಂದೋದ್ಮೇಲೆ. ಹೌದು ಸರ್. ಇಲ್ಲಿ ಹುಡ್ಕೊಂತ ಬರ್ತೀವಿ, ಎಷ್ಟೋ ಸರಿ ನಾವು ಬಂದಾಗ ಖಾಲಿ ಆಗಿರ್ತೈತಿ. ಆದ್ರೂ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಲೇಟ್ ಬರೋಕ್ಕಿಂತ ಈಗ ಬೇಗ ಬೇಗ ಬಂದು ತಿಂದು ಬೇಗ ಬೇಗ ಖಾಲಿ ಆಗತ್ತೆ ಅಂತ ಬೇಗ ಬೇಗ. ಹೌದು ಸರ್. ಸರ್ ನಿಮಗೆ ಇಷ್ಟವಾದ ತಿಂಡಿ ಸರ್? ಹೆಸರುವಡೆ, ಇಡ್ಲಿ, ಸಾಂಬಾರ್, ಚಟ್ನಿ ಇರ್ತದಲ್ಲ ಸರ್. ಇಲ್ಲಿ ಹೆಸರುವಡೆನೇ ಫೇಮಸ್ ಸರ್. ಫೇಮಸ್ ತುಮಕಟ್ಟಿ ಹೆಸರುವಡೆ ಫೇಮಸ್. ಹೌದು ಸರ್. ಅದ್ರಾಗ ಇಲ್ಲಿ ಸ್ವಲ್ಪ ಅದಕ್ಕಿಂತ ವಿಶೇಷವಾಗಿ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್. ಹೊಸಕೋಟೆ. ಹೌದು ಸರ್. ಸರ್ ಈ ಹೋಟ್ಲು ಆರಂಭ ಆಗಿ ಎಷ್ಟು ವರ್ಷ ಸರ್? ಸರ್ ನಾನೇ ಹುಟ್ಟಿದ್ದಿಲ್ಲ. ನೀವು ಹುಟ್ಟಿದ್ದಿಲ್ಲ? ಹೌದೌದು, ನಮ್ ಚಿಕ್ಕಪ್ಪರ ಕಾಲ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು ಹೋಟ್ಲು, ಇವಾಗ ಮನೆಯಲ್ಲ ಮಾಡ್ಕೊಂಡಿದ್ದಾರೆ. ಒಟ್ಟು ಹೋಟ್ಲ್ ಆರಂಭ ಊಟಕ್ಕೂ ಮುಂಚೆನೆ? ಹೌದೌದು. ಆದ್ರೆ ಎಷ್ಟು ವರ್ಷಗಳ ಕಾಲ ನಡೀತು? ಸರ್ ನನಗೆ ಗೊತ್ತಿದ್ದಂಗೆ 30 ವರ್ಷದಿಂದಾನೆ ಇವರು ಹೋಟ್ಲು ಮಾಡ್ತಾ ಇದಾರೆ. ನಿಮ್ಗೆ ಗೊತ್ತೇ 30 ವರ್ಷ ನಡೀತು? 30 ವರ್ಷ. ನೀವು ಒಂದೇ ಕುಟುಂಬದವರು ಅಷ್ಟರು? ಹೌದು ಸರ್. ಯಾರು ಹೇಳಿದ್ರು ಸರ್? ನೀವು ಅವರು?
ಅವ್ರ ಕುಮಾರ್ ಅವ್ರ ನಮ್ಮ ಅಣ್ಣ ಅವ್ರು. ಅವ್ರು ಹಿರಿಯರು, ಹೌದು, ಅವರೇ ದೊಡ್ಡ. ನೀವು ಸಣ್ಣದು. ಹೌದು, ಅಂದ್ರೆ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು. ಅದೇ ಅಂಟ ಮಕ್ಕಳು. ಹೌದು ಅವ್ರ ಒಟ್ಟು ನಿಮ್ಗಿಂತ ಹಿರಿಯರು. ಹೌದು ಸರ್. ಹಾ ಸರ್, ನಿಮ್ದು ವರ್ಕ್ ಸರ್ ಒಂದು ಫ್ಯಾನ್ಸಿ ಗಿಫ್ಟ್ ಸೆಂಟರ್ ಮಾಡ್ಕೊಂಡಿದ್ದೀವಿ ಮನೇಲಿ. ಹಾ ಫ್ಯಾನ್ಸಿ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಮನೇಲಿ ಹೌದು, ಮನೆ ಮುಂದೆ ರೂಮ್. ಇಲ್ಲಿ ವ್ಯವಸ್ಥೆ ಇದೆ. ಹೌದು, ಓನ್ ಆಗಿ ಮಾಡ್ಕೊಂಡಿದ್ದೀವಿ. ಹೌದು ಸರ್, ಚೆನ್ನಾಗಿದೆ ಬಿಸಿನೆಸ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಅಣ್ಣವ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಸರ್ ಅಣ್ಣರ ಬಗ್ಗೆ ಹೇಳಕ್ಕೇನಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಗ್ರಾಹಕರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ. ನಾವು ಬರ್ತಿರ್ತೀವಿ ಡೈಲಿ. ನೀವು ಜೊತೆಗೆ ನಿಲ್ತೀರಿ ಒಟ್ಟು? ಹೌದು ಸರ್. ಸರ್ ಹೆಚ್ಚು ಹೆಸರು ಹೊಡೆಯುತ್ತಾರೆ ಇಲ್ಲಿ. ಹೌದು, ಅದ್ರ ಬಗ್ಗೆ ಗಟ್ಟಿ ಹೆಸರು ಹೆಸರು ಹೊಡೆ ಸರ್. ಓಕೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಮೈನುದ್ದೀನ್ ಸರ್. ಈ ಹೋಟ್ಲ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಬಾರಿ ಈ ಹೋಟೆಲ್ ಬಗ್ಗೆ ಅಭಿಪ್ರಾಯ ಹೇಳ್ಬೇಕಂದ್ರೆ, ನಾನು ಕನಿಷ್ಠ 15 ವರ್ಷದಿಂದ ಇವರಲ್ಲಿ ಹೋಟೆಲ್ ಅಲ್ಲಿ ತಿಂಡಿ ತಿಂತಾ ಇದ್ದೀನಿ. ತಿಂಗಟ್ಟಲ್ಲಿ ಯಾವ ಹೋಟೆಲಿಗೂ ಹೋಗಿಲ್ಲ ಇನ್ನೂವರೆಗೂ. ನಂದು ಬಿಗತನ ಇದು, ಬೀಗರು ಊರು. ಆಮೇಲೆ ರಾಮತೀರ್ಥ ನಮ್ಮ ಊರು. ನಾ ತಿಂದಿದ್ದ ಇಲ್ಲೇ ಜಾಸ್ತಿ, ಅಂದ್ರೆ ಯಾವ ಹೋಟೆಲಿಗೆ ಹೋಗಿಲ್ಲ, ಮನ್ಯಾಗೂ ತಿಂಡಿ ತಿನ್ನಂಗಿಲ್ಲ. ಡೈಲಿ ಊರಿಗೆ ಬಂದ್ರೆ ಈ ಹೋಟೆಲ್ದಲ್ಲಿ ನಾವು ತಿಂಡಿ ತಿಂತಿದ್ವಿ. ಆಗ್ಲೇ ಹೇಳ್ತಾ ಇದ್ರು ಬೀಗ್ರು ಅಂತ, ಅದಕ್ಕೇನಾ? ಅದಕ್ಕೆ ಸರ್, ಹಂಗೇನು ಇದು ಇಲ್ಲ. ಆಮೇಲೆ ಈ ತಿಂಡಿದಂದ್ರೆ ಇವ್ರ ಅಪ್ಪಾಜಿ ಇದ್ದಾಗಿಂದನೂ ನಾನ್ ಬಸ್ ಸ್ಟ್ಯಾಂಡ್ ಅಲ್ಲಿ ತಿಂಡಿ ತಿಂತಿದ್ದೆ. ಅವಾಗ ಇನ್ನೂ ಮದ್ವೆ ಆಗಿದ್ದಿಲ್ಲ, ನಮ್ಮ ಮಾವರು ಇರ್ತಿದ್ರು. ಅವಾಗಿಂದ ಅವ್ರ ಅಪ್ಪಾಜಿಯಿಂದ ನಾವು ಬಹಳ ಪರಿಚಯ ಆಗಿದ್ವಿ. ಅವತ್ತಿಂದನ ತಿಮ್ಮನಘಟ್ಟದಿಂದ ಈ ಹೋಟೆಲ್ನಿಂದ ತಿಂಡಿ ತಿನ್ನೋದು. ಪಲಾವ್, ಇಡ್ಲಿ, ಆಮೇಲೆ ಹೆಸರುವಡಿ ಇದು ಅಂತೂ ಫೇಮಸ್ ರೀ ಇಲ್ಲಿ. ಕುಮಾರಣ್ಣ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಂಡಕ್ಕಿ. ಅಲ್ಲ ಸರ್, ಕುಮಾರಣ್ಣ ಬಗ್ಗೆ ಏನ್ ಹೇಳ್ತೀರಿ? ಅವ್ರ ಅಭಿಪ್ರಾಯ ಬಹಳ ಒಳ್ಳೇದೈತ್ರಿ. ಯಾರಿಗಾರ ಆಗ್ಲಿ ಏನು ₹1 ರೊಕ್ಕದ ಮಕ್ಕ ನೋಡಿಲ್ಲ ಇನ್ನೂವರೆಗೂ. ತಿಂಡಿ ತಿನ್ಸಿ ಹೊಟ್ಟೆ ತುಂಬಿಸ್ಯಾರ. ಕೆಲವು ಮಂದಿ ರೊಕ್ಕ ಇಲ್ದವ್ರು ಬಂದಿರು ಅವ್ರಿಗೆ ತಿಂಡಿ ಕೊಟ್ಟು ಹೊಟ್ಟೆ ತುಂಬಿಸಿ ಕಳ್ಸ್ಯಾರ್ರಿ. ಹೌದು ಸರ್, ದೊಡ್ಡ ಮಾತಲ್ಲ ಸರ್. ಒಳ್ಳೆ ಗುಣ ಇಟ್ಟಿದ್ದಾರೆ ಸರ್, ಒಳ್ಳೆ ಗುಣ ಐತ್ರಿ ಸರ್. ತಮ್ದು ಊರ್ ಯಾವ್ದು ಗೊತ್ತಾಗಿಲ್ಲ? ರಾಮತೀರ್ಥ ಅಂತ ಸರ್, ಹಿರೇಕೆರೆ ತಾಲೂಕು ರಾಮತೀರ್ಥ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ. ಇವ್ರ ಹೆಸರು ಕುಮಾರ್ ಅಂತ. ನಮ್ಮ ಹೆಸರು ಕುಮಾರ, ಇವ್ರ ಹೆಸರು ಲಕ್ಷ್ಮಣ ಅಂತ. ಇವ್ರ ಅಣ್ಣ ಯುವರಾಜ್ ಅಂತ ಮಜ್ಜಿಗೇರಿ. ಇವ್ರ ಅಣ್ಣಾರು ಇವರು ಅಷ್ಟು ಸಹಾಯದಿಂದ ಈ ಹೋಟ್ಲ್ ನಡೀತಾ ಇದ್ವಿ. ಹೌದೌದೌದು. ಒಂದು ಹೆಸರು ಬರ್ಬೇಕಂದ್ರೆ ಹೇಳ ಕಾರಣ ಇಲ್ಲಿ ಮನೆಯೊಳಗ. ಹೌದು ಸರ್. ನಾವು ಕೊನೆ ಹೆಸರು ಒಳಗೆ ನೆನ್ಸೆ ಉಣ ಮಾಡೋದು. ನಾವು ಬಹಳ ಒಳ್ಳೆ ಮಾತಾಡ್ರಿ. ನಮ್ಮ ಜೀವನ ಒಡಿ ಮಾಡೇ ಜೀವನ, ಬಿಟ್ರೆ ಏನಿಲ್ಲ. ಹೌದೌದು. ಇವ್ರೆಲ್ಲ ನೆನ್ಸ್ಬೇಕು. ಮೆಡೋರ್ ಸ್ಟ್ಯಾಂಡರ್ ಇವರು ಮ್ಯಾಕ್ಸಿ ಕ್ಯಾಬ್ ಇತ್ತವಾಗ. ಈಗೆಲ್ಲ ಸ್ವಂತ ಟಿ ಅವನ್ನೆಲ್ಲ ಮಾಡ್ಕೊಂಡಾರ್ರಿ. ಈಗ ಅವರಿಂದ ಎಲ್ಲ ನಮ್ಗೆ ಅನ್ನದಾತ್ರ ಅವ್ರಿಗೆ. ನಮಗೆ ಎಂತ ಒಳ್ಳೆ ಮಾತಾಡಿದ್ರು, ಹುಡುಗಟ ಮಾತಲ್ಲ ನೋಡ್ರಿ. ಅವ್ರ ಅಷ್ಟು ಅಭಿಮಾನ ಇಟ್ರು ಅವ್ರು ಬೇಡಪ್ಪ ನಮ್ ಮಾತಾಡೋದು ಬೇಡ ಅಂತಾರೆ. ಅವ್ರ ಕೂಡ ನೋಡ್ರಿ ನಾವಲ್ಲ ಸರ್, ದೇವ್ರು ಊಟ ತಿಂಡಿ ಐತಲ್ಲ, ಒಂದು ಟೈಮಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ಹೊಟ್ಟೆ ತುಂಬ ಊಟ ಮಾಡು. ಹೌದು, ಇನ್ನು ದುಡ್ಡಿಲ್ಲ ಅಂತ ವಾಪಸ್ ಹೋಗ್ಬೇಡ ಅಂತ ಹೇಳ್ತಾರಲ್ಲ, ಆ ಒಳ್ಳೆ ಗುಣದಿಂದನೇ ಅವ್ರು ಬೆಳೆದಾರೆ. ಮೊದ್ಲಿಂದಾರೆ ಇವರು ಅನಿಲ್ ಅಂತ. ಇವರು ಮ್ಯಾಕ್ಸಿ ಕ್ಯಾಬ್ನಾಗ ಕ್ಲೀನರ್ ಕೆಲಸ ಮಾಡಿ ಸ್ವಂತ ವೆಹಿಕಲ್ ಮಾಡ್ಯಾನ್ರಿ. ಓಮಿನಿ ಮತ್ತ MS ಟ್ರಾವೆಲ್ಸ್ ಅಂತ ಎರಡು ಗಡಿ ಇದಾವ್ರಿ. ಇವ್ರು ಅನಿಲ್ ಅಂತಾರೆ, ಅನಿಲ್ ಕುಮಾರ್. ಇವ್ರು ಲಕ್ಷ್ಮಣ, ಇವರು ಕುಮಾರ್ ಅಂತ. ಅವ್ರ TT ಇದಾವ್ರಿ. ಇವ್ರೆಲ್ಲ ಇದರಿಂದ ನಾನು ಅವ್ರ ಸಹಾಯದಿಂದ ಇಷ್ಟ ಮಟ್ಟಕ್ಕೆ ಬೆಳ್ದಾನ್ರಿ. ಗೌರವ ಏನ ಕೊನೆ ಹೆಸರು ಗೌರವನ. ಅವ್ರ ಬಗ್ಗೆ ಹೇಳಕ್ ಏನಿಲ್ಲ ಸರ್. ಅವ್ರು ನಾವು ಬೆಳೆಸಿದ ಅಂತ ಹೇಳ್ತಿದಾರೆ, ನಾವು ಬೆಳೆಸಿಲ್ಲ. ಅವ್ರು ಕೂಡ ಒಂದು ನಯ ವಿನಯ ತಿಂಡಿ ಕೊಡ್ತಾರಲ್ಲ. ಒಂದೊತ್ತು ದುಡ್ಡಿಲ್ಲ ಅಂದ್ರೂ ಹಣ ದುಡ್ಡಿಲ್ಲ ಬೇಡ ಅಂದ್ರ ದಾನಿ ತಿಂದು ಹೋಗು, ದುಡ್ಡು ಬೇಡ ತಿಂದು ಹೋಗು ಅಂತಾರಲ್ಲ. ಅದೇ ವಿಶ್ವಾಸದಿಂದ ಇವತ್ತು ನಾವು ಅವ್ರ ಹತ್ರ ಇರೋದು. ಅದೇ ಅಭಿಮಾನ ಸರ್. ಅವ್ರ ಅಪ್ಪ ಇದ್ದಾಗಿಂದಲೇ ಇದೆ ಅದು. ನೀನ್ ತಿಳಿದ ನಾ ಮಾತಾಡಿದ್ನಲ್ಲ ಇಷ್ಟ. ಇವ್ರ ಅಣ್ಣ ಯುವರಾಜ್ ನಾವು ಕೊನೆ ಹೆಸರೊಳಗೆ ನೆನಸ್ತಾವ್ರಿ. ಅವ್ರು ತಿರ್ಕೊಂಡಾರ್ರಿ. ಕೊನೆವರೆಗೂ ನಮ್ನ ಹೆಲ್ಪ್ ಮಾಡಿದ್ರ. ಅವ್ರು ಸಹಾಯ ಅನ್ನೋದೇ ಐತಲ್ಲ, ಬಾಳ ಮಾಡಿದ ನೋಡ್ರಿ. ಅವ್ರ ಆತ್ಮ ಇದೇ ಐತೆ ಅಂತ ಅನ್ಸುತ್ತೆ. ಆಮೇಲೆ ಕಡೆಗೆ ನಮ್ ಯಲ್ಲಪ್ಪ ಏಜೆಂಟ್, ಪ್ರವಣ, ಇವ್ರೆಲ್ಲ ನೆನ್ಸ್ಬೇಕ್ರಿ. ನಾವು ತುಂಬಾ ನಿಮ್ಗೆ ಹೆಲ್ಪ್ ಮಾಡ್ಯಾರಿ. ಬಾಳ ಹೆಲ್ಪ್ ಮಾಡ್ಯಾರಿ. ಹೋಟ್ಲ್ ಅನ್ನೋ ಫೀಲಲ್ಲೇ ಇರೋದು ಸರ್, ಬೇರೆ ಹೋಟ್ಲ್ ಅಂತ ಇಲ್ಲ.
ಕಲೀಲ ನನ್ ಡ್ರೈವರ್ ಒಬ್ಬನ ಇವ್ರೆಲ್ಲಾರು ನಾನ್ ನೆನ್ಸೋಗ್ರಿ. ಸರ್ ಏನಿದ್ರಿ ಅಣ್ಣ ಬಗ್ಗೆ? ಅವ್ರ ಬಗ್ಗೆ ಏನ್ ಹೇಳಂಗಿಲ್ರಿ, ಯಾಕಂದ್ರೆ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ನಾವ್ ಹೋಟ್ಲಿಗೆ ಯಾವಾಗ ಬಂದ್ರು ನಾವ್ ದುಡ್ಡು ಎಷ್ಟ್ ಕೊಡ್ತೀವಿ ಎಷ್ಟ್ ಬಿಡ್ತೀವಿ ಗೊತ್ತಿರಲ್ಲ, ತುಂಬಾ ತಿಂಡಿ ತಿಂದು ಹೋಗ್ತಾ ಇರ್ತೇವೆ. ನೆಕ್ಸ್ಟ್ ಟೈಮ್ ಬಂದ್ರೆ ಮತ್ತೆ ಅವ್ರಿಗೆ ದುಡ್ಡು ಕೊಡೋ ಅಂತ ಕೊಟ್ಟು ಹೋಗ್ತಾ ಇರ್ತೇವೆ. ಅದೇ ಪ್ರೀತಿ ಅಭಿಮಾನ ನಮ್ಮಲ್ಲಿ ನಾವ್ ಇಟ್ಕೊಂಡಿದೀವಿ ಅವ್ರ ಮೇಲೆ. ಸರ್ ಏನಂತೀರಿ ಅಣ್ಣವ್ರ ಬಗ್ಗೆ? ಇಲ್ಲ ಹೇಳ ಅನ್ನಾರು ಹೇಳಿದ್ರೆ ಅಷ್ಟೇ ನಮ್ದು, ಅದು ಬಿಟ್ರೆ ಮತ್ತೇನೇ ಇಲ್ರಿ. ಯಾರು ಹೇಳ್ತಾರಂಗ ಅವ್ರು ಹೇಳ್ದಂಗೆ ಅಂತ. ಸರ್ ಈಗ ಜೋಡಿ ನೋಡಿ ಖುಷಿ ಸರ್. ಥ್ಯಾಂಕ್ ಯು ಸರ್. ಓಕೆ ಧನ್ಯವಾದಗಳು. ಎಲ್ಲ ಹೆಸರು ತಗೊಂಡಿದ್ರಿ ಸರ್ ಬಿಗ್ರೆ? ಬಂದೆ ಬಂದೆ. ಇಲ್ಲ ರೀ ಧರ್ಮ ಒಂದ್ ಎಷ್ಟು ಹೆಸರಕ್ಕಾಗ್ರಿ ಹೆಸರು ಕೊಡ್ಲೇಬೇಕು. ಅಮ್ಮ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದಾವ್ರಿ. ತಮ್ಮ ಹೆಸರೇನು? ನಮ್ಮ ಹೆಸರು ಚಿನ್ನಮ್ಮ. ಈ ಹೋಟ್ಲು ನಿಮ್ಮ ಯಜಮಾನ್ರು ಓಪನ್ ಮಾಡಿದ್ರಾ? ಹ್ಞೂನ್ರಿ. ಅವ್ರ ಹೆಸರು ಹೇಳ್ರಿ. ಶಂಕರಪ್ಪ ಹೊಸಕೋಟಿರಿ. ಶಂಕರಪ್ಪ ಹೊಸಕೋಟೆ ಅವರೇ ಹೋಟ್ಲು ಓಪನ್ ಮಾಡಿದ್ ಫಸ್ಟ್? ಹ್ಞೂನ್ರಿ. ಅಮ್ಮ ಎಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬಂದ್ರಿ ನಮ್ಮ ಹೋಟ್ಲು? ಅವರು ಶಾಲಿ SLC ಕಲ್ತು ಮುಗಿಸ್ಕೊಂಡು ಅವಾಗಿಂದನು ಹೋಟ್ಲು ಮಾಡ್ತಾರೆ. ಹೋಟ್ಲು ಮಾಡ್ತಾರೆ ಸುಮಾರು ಎಷ್ಟು 35 ವರ್ಷ ಆಗಿದೆ? 40 ಆಗೈತ್ರಿ. 35 ವರ್ಷ ಮೇಲೆ ಆಗೈತೆ. ಮೇಲೆ ಆಗೈತಿ. ಈಗ ಯಾರು ನಡೆಸ್ತಾರಮ್ಮ? ಕುಮಾರ್ ನಮ್ ಮಗ ಕುಮಾರ್ ಹೊಸಕೋಟಿ ನಡೆಸ್ತಾನೆ. ಅವ್ರು ನಡೆಸ್ತಾರೆ. ಅಮ್ಮ ಈಗ ಹೋಟ್ಲು ಮಗ ನಡೆಸ್ಕೊಂಡು ಹೋಗ್ತಾರೆ. ಹ್ಞೂನ್ರಿ. ನಿಮಗೆ ಹೊಂದ್ಕೊಂಡು ಹೋಗ್ತಾರೆ? ಹೊಂದ್ಕೊಂಡು ಹೋಗ್ತಾರೆ. ಅವ ಹೆಂಗಿತ್ತಮ್ಮ ಜೀವನ ನಿಮ್ಮ ಕಾಲದಲ್ಲಿ? ಹೋಟ್ಲು ನಮ್ಮ ಕಾಲದಲ್ಲಿ ಬಹಳ ಕಷ್ಟನೇ ಇತ್ರಿ. ಕಷ್ಟ ಐತ್ರಿ. ಈಗೆಲ್ಲ ವ್ಯವಸ್ಥೆ ಕರೆಕ್ಟ್ ಐತ್ರಿ. ನೀರಿಂದು ಕರೆಂಟಿಂದು ಎಲ್ಲ ಇದೈತಿ. ಅವಾಗ ಇದಿಲ್ರಿ ಅಷ್ಟು. ಹೌದಮ್ಮ. ನೀರಿಂದು ಕರೆಂಟಿಂದು ಆಮೇಲೆ ಎಲ್ಲಾ ವ್ಯವಸ್ಥೆ ಕಮ್ಮಿ ರೀ ಅವಾಗ. ಅಮ್ಮ ಎಷ್ಟು ಮಕ್ಕಳಮ್ಮ ನಿಮಗೆ? 3 ರೀ. ಗಂಡೆಷ್ಟು ಹೆಣ್ಣೆಷ್ಟು? ಗಂಡು ಮಗ ಒಬ್ಬನು, ಇಬ್ಬಳಾರ ಹೆಣ್ಮಕ್ಳು. ಯಾವ ಊರಿಗೆ ಕೊಟ್ಟಿದ್ರಮ್ಮ? ಗೊಂದಿಚಟ್ನಾಳಿ ಕೊಟ್ಟೈತ್ರಿ. ಒಬ್ಬ ಹಿರಿಯ ಮಗಳ. ಚಿಕ್ಕ ಇಲ್ಲಿ ಬೆನ್ನಳ್ಳಿ ಕೊಟ್ಟೈತ್ರಿ. ಇದು ಬೆನ್ನಳ್ಳಿ. ತಂದಿರೋದು ಗಗಪೇಟೆ ಆನ್ಗಾವ್ ತಾಲೂಕು. ಸಸಿ ತಂದಿರೋದು. ಕುಮಾರನಿಗೆ ಎಷ್ಟು? 2 ಮಕ್ಕಳ? 2 ಗಂಡು ಹುಡ್ರಿ. ಏನ್ ಓದ್ತಾರಮ್ಮ ಅವರು? ಅವರು ಒಬ್ರು 7ನೇ ಕ್ಲಾಸ್ ಈ ವರ್ಷ, ಒಬ್ಬ 4ನೇ ಕ್ಲಾಸ್. ಹೋಟ್ಲು ಮಾಹಿತಿ ಹೇಳ್ಕೊಡ್ರಿ ಸ್ವಲ್ಪ ಅವ್ರಿಗೆ. ಹೌನ್ರಿ. ಅವರು ಹೋಟ್ಲು ನಡೆಸ್ತಾರ? ನೋಡ್ಬೇಕ್ರಿ ಮುಂದೆ ಏನೇನ ಅವ್ರ ಕಾಲಕ್ಕ. ಅಲ್ಲ ಎಜುಕೇಶನ್ ಇರ್ಲಿ, ಹೋಟ್ಲದ್ ನಿಗಾ ಇರ್ಲಿ ಅಂತ ಹೇಳಿ. ಹೌದ್ರಿ. ಅಮ್ಮ ಹೇಳ್ರಿ. ಸೊಸೆ ಹೆಂಗೆ ನೋಡ್ಕೊಂತಾರೆ? ಎಲ್ಲಾ ಚೆನ್ನಾಗ್ ನೋಡ್ಕೊಂತಾರ. ಹೋಟ್ಲೆಲ್ಲ ಹೊಂದ್ಕೊಂಡಾರ? ಎಲ್ಲದಕ್ಕೂ ಹೊಂದ್ಕೊಂಡಾರ. ಆಯ್ತಮ್ಮ. ಓಕೆ ಆಯ್ತು. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹೋಟ್ಲು ಎಷ್ಟು ವರ್ಷ ಆದ್ರಿ ನೀವು ಆರಂಭ ಮಾಡಿದ್ದೀವಿ? ನಮ್ಮ ಮನೆಯಾಗಿ 15 ವರ್ಷ ಆಯ್ತು. ಮ್ಯಾರೇಜ್ ವರ್ಷ ಆಯ್ತ್ರಿ. ಅಲ್ಲಿಂದ ಹೋಟ್ಲು ಬಗ್ಗೆ ಬಗ್ಗೆ ನಮಗೆ ಗೊತ್ತು. 1 ವರ್ಷ ಕಲಿಯಕ್ಕೆ ಬೇಕಾಯ್ತು. ಬಂದ ತಕ್ಷಣ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅತ್ತೆ ವಯಸ್ಸಾದವ್ರ ಮನೇಲಿದ್ದಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ಅವ್ರು ಶುಗರ್ BP ಇದೆ, ಸಜ್ಜಿಗೆ ಎಲ್ಲ ಎಷ್ಟು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಹೋಗ್ತಾ ಇದ್ವಿ ನಾವು. ಮನೆಯವರು ನಾವು ಮಾಡ್ತೀವಿ. ಮಕ್ಕಳು ಸ್ಕೂಲ್ ಹೋಗ್ತಾರೆ. ಒಬ್ಬನ ಅಷ್ಟೇ ಹಾಕಿದೀವಿ. ಒಬ್ಬನೇ ಊರಲ್ಲಿ ಹೋಗ್ತಾನೆ. ನಾವಂತೂ ಓದಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ನಮ್ಗೆ ಇರೋದು. ಇದು ಕಲೀಲಿ ಅದು ಕಲೀಲಿ ಅಂತ. ಹೊಂದ್ಕೊಂತಾರೆ. ಅವರು ಓದಿಲ್ಲ, SLC ಓದಿದಾರೆ. ನಾವು SLC ಓದಿದೀವಿ. ಹೊಂದ್ಕೊಂಡು ಹೋಗ್ತೀವಿ. ಹೋಗ್ತೀರಾ? ಅವರು ನಾವೇ ಮಾಡ್ಬೇಕು ಅನ್ನೋದೇನಿಲ್ಲ. ಅವರು ಹೆಣ್ಮಕ್ಳ ಕೆಲಸ ಅವರು ಮಾಡ್ತಾರೆ, ಗಂಡ ಮಕ್ಳ ಕೆಲಸ ನಾವು ಮಾಡ್ತೀವಿ. ಹಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನಾವೇ ಮಾಡ್ಬೇಕು ಅವರೇ ಮಾಡ್ಬೇಕು ಅನ್ನೋದೇನಿಲ್ಲ. ಒಬ್ರು ಗಂಡ ಹೆಂಡತಿ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಮನೆ ಕೆಲಸ ಆಗ್ಲಿ, ಅಂಗಡಿ ಕೆಲಸ ಆಗ್ಲಿ, ಅವರು ಹೆಲ್ಪ್ ಮಾಡ್ತಾರೆ, ನಾವು ಹೆಲ್ಪ್ ಮಾಡ್ತೀವಿ. ನೀವೆಲ್ಲ ಒಟ್ಟು ಎಲ್ಲಾ ಕೆಲ್ಸಗಳನ್ನು ಹೋಟ್ಲಿಗೆ ಏನ ತಿಂಡಿ ಗಿಂಡಿ ಎಲ್ಲ ನೀವೇ ಎಲ್ಲ ರೆಡಿ ಮಾಡ್ಬೇಕು? ನಾವೆಲ್ಲ ರೆಡಿ ಮಾಡ್ತೀವಿ. ಮನೆಯಲ್ಲೇ ರೆಡಿ ಮಾಡ್ತೀವಿ. ಹೊರಗಡೆ ಏನ್ ಮಾಡ್ತಾರೆ ಹೊರಗೆ ಕೊಡೋದು ಅಷ್ಟೇ. ಕೊಡೋದು ಮಾಡೋದು ಮನೆಯಲ್ಲೇ ಎಲ್ಲ ತೊಳೆದು ಪಾತ್ರೆ ಗೀತ್ರೆ ಎಲ್ಲ ಅಡಿಗೆ ಮನೆಯಲ್ಲೇ ಮಾಡ್ಕೊಂತೀವಿ. ಸರ್ವಿಂಗ್ ಮಾತ್ರ ಹೊರಗಡೆ. ಹೌದು ಮೇಡಮ್. ಏನ್ ಓದಿರಿ ನೀವು? ನಮ್ದು SLC SLC ಇಲ್ಲ. ಮಕ್ಳು ಇಬ್ಬರು? ಮಕ್ಳಿಬ್ರು.
ಅವ್ರ ಎಜುಕೇಶನ್ ಕೊಡ್ಸರಿ. ಹ್ಞೂನ್ರಿ, ಅವನು ಇಲ್ಲೇ ಓದಿ 3 ಸೆಲೆಕ್ಟ್ ಆಗಿ ಹಾಸ್ಟೆಲ್ ಇದ್ದಾನೆ. ಒಬ್ಬನಿಗೆ ಥರ್ಡ್, ಅವನು ಹಾಕ್ಬೇಕು ಅಂತ ಇದ್ ಮಾಡ್ತಾ ಇದೀವಿ. ಕಂಪ್ಯೂಟರ್ ಕ್ಲಾಸ್ ಹಾಕಿದೀವಿ, ಓದಿಸ್ತಾ ಇದ್ದೀವಿ. ಅವ್ರು ಏನ್ ಕಲಿತಾರೆ ಅದಕ್ಕೆ. ಕುಮಾರಣ್ಣಗೆಲ್ಲ ಹೊಂದ್ಕೊಂಡು ಹೋಗ್ತಾ ಇರೋದು. ಹ್ಞೂನ್ರಿ, ಹೊಂದ್ಕೊಂಡು ಹೋಗ್ತಾರೆ. ಇಲ್ಲಿ ಹೆಸರುಡೆನೆ ಫೇಮಸ್. ಹೆಸರುಡೆ ಇಡ್ಲಿ ಹೆಸರುಡೆ ಫೇಮಸ್. ಹೌದೌದೌದು. ಇಡ್ಲಿ ಎಲ್ಲ ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡ್ತಾರಲ್ಲ ನೀವು? ಹ್ಞೂ, 6 ಗಂಟೆಗೆ ರೆಡಿ ಇರುತ್ತೆ ಎಲ್ಲ. ಹಿಂದೆ ಅಮ್ಮರು ತುಂಬಾ ಕಷ್ಟ ಇತ್ತಂತೆ. ಹೌದ್ರಿ. ಆ ಕಷ್ಟ ಕಾಲದಾಗೆಲ್ಲ ಮಕ್ಕಳು ಸಾಕಿ ನೋಡ್ರಿ ಒಂದ್ ನೆಲೆ ಮಾಡ್ಬಿಟ್ಟಿದ್ದಾರೆ. ಹೌದು, ಭಗವಂತ ನಿಮ್ನ ಇಲ್ಲಿಗೆ ಬಿಟ್ಟಾರೆ. ನಾವು ಕಷ್ಟಪಟ್ಟೆ ಬಂದಿರೋದು. ನಾವು ತವ್ರ ಮನೇಲಿ 3 ಜನ ಹೆಣ್ಮಕ್ಳು, ಅಣ್ಣ ತಮ್ಮ ಇಲ್ಲ. ಹೌದೌದು. ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ಕೊಂಡು ಮಾಡಿರೋದು. ಅಂತವ್ರ ಮನೆಯಿಂದ ನಮ್ಮ ಮನೆಯವ್ರು ಮಾಡ್ಕೊಂಡ್ ಬಂದಾರೆ. ಏನೋ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನೆನಪಿದ್ರ? ಹಾ, ಕರ್ನಾಟಕ ಗೋಲ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್. ಕರ್ನಾಟಕ ಗೋಲ್ಡನ್ ಸ್ಟೋರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ತಿಪ್ಪೇಶ್ ರಾವದಿಗೌಡ್ರ ಅಂತ, ಪಕ್ಕದ ಹಳ್ಳಿಯರು. ಸರ್, ಈ ಓಟ್ ಬಗ್ಗೆ ಏನ್ ಹೇಳ್ತೀವಿ? ಬಡ ಬಸಾಪುರ ಗ್ರಾಮದವ್ರು. ಇದು ಬಹಳ ದಿವಸದಿಂದ ನೋಡ್ತಾ ಇದ್ದ. ನಾನು ಕಾಲೇಜಿಗೆ ಬರ್ತಿದ್ದೆ 93-97ನೇ ಇಸ್ವಿಯಿಂದ. ಅವಾಗಿಂದ ನೋಡ್ತಾ ಇದ್ದಾನೆ. ಒಳ್ಳೆ ಚೆನ್ನಾಗ ವ್ಯಾಪಾರ ಮಾಡ್ತಾರ, ಒಳ್ಳೆ ಟೇಸ್ಟ್ ತಿಂಡಿ ಕೊಡ್ತಾರ. ಶಂಕರಪ್ಪಜ್ಜ ಅಂತಂದ್ ಹೇಳಿ ಹೊಸಕೋಟೆ ಮನೆಯವರು. ಒಳ್ಳೆ ಅವತ್ತಿಂದ ಇವತ್ತಿನವರೆಗೂ ನಾನ್ ಕಾಲೇಜಿಂದ ನೋಡ್ಕೊಂತ ಇಲ್ಲಿವರೆಗೂ ಬರ್ತದಾನಿ. ಕನಿಷ್ಠ ಒಂದ್ 30 ವರ್ಷದಿಂದ ಒಳ್ಳೆ ಟೇಸ್ಟ್, ಜನ ಬರ್ತದಾರೆ, ಒಳ್ಳೆ ತಿಂಡಿ ಕೊಡ್ತಿದ್ದಾರೆ. ಎಲ್ಲಾ ಜನರಿಗೂ ಕುಮಾರ್ ಅವರು ಎಲ್ಲ ಅಟ್ರಾಕ್ಷನ್ ಶಕ್ತಿ ಇದೆ. ಒಳ್ಳೆ ನಡೆ ನುಡಿ, ಒಳ್ಳೆ ತಿಂಡಿ ಕೊಡ್ತಿದ್ದಾರೆ. ಇಷ್ಟು ಮಾತ್ರ ಹೇಳ್ಬೋದು. ಹೌದು ಸರ್, ಅದೇ ದೊಡ್ಡ ಮಾತ್ರ ಸರ್. ಇದಕ್ಕೆ ದೊಡ್ಡ ಮಾತೇನು ಸರ್? ಹೌದೌದು. ನೀವಾಗ ತುಂಬಾ ಹಳಬರಂಗರಿ ಅಲ್ಲ, ಒಂದ್ 30 ವರ್ಷದಿಂದ. ಮತ್ತೆ ಶಾಲೆದ ದಿನಗಳು ಕಾಲೇಜ್ ನಾವೀಗ ಹೆಚ್ಚು ಕಡಿಮೆ ನಮಗೆ 48 ವರ್ಷ. 16ನೇ ವಯಸ್ಸಿಂದ ಇಲ್ಲಿ ಬರ್ತಾ ಇದ್ದೀವಿ. ಒಳ್ಳೆ ತಿಂಡಿ ಕೊಡ್ತದಾರ್ರಿ ಜನ. ನಾವ್ ಹಂಗಾಗಿ ಬಯಸಿ ನೋಡ್ರಿ, ನಾನ್ ಮನ್ಯಾಗ ಊಟ ಮಾಡಿ 2 ರೊಟ್ಟಿ ಉಂಡ್ ಬಂದು ಇಲ್ಲಿ ಇಡ್ಲಿ ತಿನ್ನಕ್ ಬಂದ ನೋಡ್ರಿ. ಅಭಿಮಾನ ಅದು. ಅದೇ ಸ್ವಲ್ಪ ಸಾಂಬಾರ್ ಕೊಡಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ನೀವು? ನಾವು ಚೆನ್ನಾಗಿದ್ದೀವಿ ಸರ್, ನಿಮ್ಮ ಆಶೀರ್ವಾದದಿಂದ. ಎಲ್ಲರಿಗೂ ಆಶೀರ್ವಾದ ದೇವ್ರು. ಶಂಕರಪ್ಪರ ಹೋಟ್ಲ ಬಗ್ಗೆ ಏನ್ ಹೇಳ್ತೀವಿ ಸರ್? ನೋಡಿ, ಅವರು ನಮ್ ಬೀಗರು ಹೋಗಿ ಅಂತ ಹೇಳ್ಬಾರ್ದು. ಹೌದೌದು. ನಾವು ಹುಟ್ಟಂಗ ನೋಡ್ಕೊಂಡಿದ್ದೀವಿ. ನಂಬರ್ 1 ಹೋಟೆಲ್ ತುಂಬ ಕಟ್ಟಿಬೇಡ. ಹೌದೌದು. ಎಲ್ಲರೂ ಹೌದು ಸರ್. ಇಷ್ಟು ಮಾತ್ರ ಹೇಳ್ಬೇಕು. ಸರ್, ಫೇಮಸ್ ಏನ್ ಸರ್ ಇಲ್ಲಿ? ಫೇಮಸ್ ಹೆಸರುಡಿ ಇಡ್ಲಿ 2 ಫೇಮಸ್. ಹೌದು. ಈ ಹೋಟ್ಲಿಗೆ ಹೆಸರುಡಿ ಫೇಮಸ್. ಸರ್, ನೀವು ಹೆಚ್ಚು ಯಾವ್ದು ಇಷ್ಟಪಡೋದು? ನಾವು ಹೆಚ್ಚಾಗಿ ಇಡ್ಲಿ ವಡಿ, ಹೆಸರುಡಿ. ಹೆಸರುಡಿ. ಸರ್, ತಮ್ಮ ಹೆಸರು ಗೊತ್ತಾಗಿಲ್ಲ? ಏಪ್ಪ ಗುರುಸಿದ್ದಪ್ಪ ಬಹುಸಾಗರ. ಕುಮಾರ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಅವ್ರು ಹೇಳಿ ಅಳಿಯ ಕಡಿಮೆ, ಜಾಸ್ತಿ ಇದೆ. ಗವಾಳಿ ಮಾಡ್ತಾರಲ್ಲ ಬಿಡ್ರಿ ಅವ್ರು. ಹೌದೌದು. ಇಲ್ಲ ಅಂತ ಗವಾಳಿ ಇಲ್ಲ. ಗವಾಳಿ ಇಲ್ಲ, ಅಗ್ದಿ ಸಮುದ್ರ. ಯಜಮಾನ್ರೆ, ಹೇಳಿ. ಮತ್ತೆ ಇನ್ನೊಂದ್ಸರಿ ಯಾವಾಗ ಭೇಟಿ ಆಗೋಣ. ನಮಸ್ಕಾರ. ಓಕೆ. ನಮಸ್ಕಾರ ಸರ್. ನಮಸ್ತೆ ಸರ್. ಈ ಹೋಟ್ಲ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಸರ್, ಈ ಹೋಟ್ಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮಾರು ಒಂದು 30-40 ವರ್ಷದಿಂದ ಗೊತ್ತು. ಇವ್ರ ನನ್ನ ಸ್ನೇಹಿತರು ಕುಮಾರ್ ಅಂತ, ಇವ್ರಪ್ಪ ಶಂಕರಪ್ಪರ್ ಅಂತ. ಮೊದ್ಲೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು, ಈಗ ಇಲ್ಲೇ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ ಹೋಟ್ಲು. ತುಂಬಾ ಸ್ವಚ್ಛತೆ ಬಗ್ಗೆ ಏನ್ ಹೇಳ್ತೀವಿ ಸರ್? ಸರ್, ತುಂಬಾ ಸ್ವಚ್ಛತೆ ಇದೆ. ಚೆನ್ನಾಗಿ ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ತಿಂಡಿ, ಇಡ್ಲಿ ಆಗ್ಲಿ, ಮಂಡಕ್ಕಿ ಆಗ್ಲಿ, ಪಲಾವ್ ಆಗ್ಲಿ, ಒಳ್ಳೆ ಟೇಸ್ಟ್ ಅಲ್ಲಿ ಇರುತ್ತೆ. ಫೇಮಸ್ ಏನ್ ಸರ್ ಇಲ್ಲಿ? ಫೇಮಸ್ ಅಂದ್ರೆ ಹೆಸರು ಕಾಳೋಡಿ. ಇದು ಸುಮಾರು 34-50 ವರ್ಷದಿಂದನೂ, ಅವಾಗಿಂದನೂ ಇಲ್ಲಿ ನಮ್ಮೂರಲ್ಲಿ ಹೆಸರು ಕಾಳೋಡಿ ತುಂಬಾ ಫೇಮಸ್. ದೂರದಿಂದ ಊರಿಂದ ಬಂದು ಕಟ್ಸ್ಕೊಂಡು ಹೋಗ್ತಾರೆ. ಹೆಸರು ಇಲ್ಲಿ ನಿಲ್ಲಿಸ್ಬಿಟ್ಟು ಕಟ್ಟಿಸ್ಕೊಂಡು ಹೋಗ್ತಾರೆ. ಚೆನ್ನಾಗಿರುತ್ತೆ, ಚೆನ್ನಾಗ್ ಮಾಡ್ತಾರೆ ಹೆಸರು ಕಾಳೋಡಿ. ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ, ಇದೇ ಊರರು. ಸರ್, ವರ್ಕ್ ನಮ್ದು ಬಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಸಿನಿಮಾ ಲ್ಯಾಂಡ್ ಅಲ್ಲಿ ಇದೀನಿ. ಒಬ್ಬ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸಿನಿಮಾ ಲ್ಯಾಂಡ್ ಅಲ್ಲಿ.
ನಮ್ದು ಜ್ಯೋತಿವಾಹಿನಿ ಯೂನಿಟ್ ಅಂತ ಹಾ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಸರ್ ಹೇಗಿದೆ ಸರ್ ಅಲ್ಲೇ ಜೀವನ ಹೇಗಿದೆ ಸರ್? ಜೀವನ ಬಗ್ಗೆ ಹೇಳ್ಬೇಕಂದ್ರೆ ಏನಂತ ಹೇಳ್ಬೇಕು ಸರ್, ಹೆಂಗೋ ಹೊಟ್ಟೆ ಪಾಡಿಗೆ ಅಲ್ಲಿ ನಡೀತಾ ತೋರಿಸಿ ಜೀವನ ಆ ಜೀವನ ನಡೀತಾ ಇದೆ ಯಾವ್ದೇ ತರ ರಿಸ್ಕ್ ಇಲ್ಲ. ರಿಸ್ಕ್ ಇಲ್ಲ. ಒಳ್ಳೆ ಜನಗಳು ಚೆನ್ನಾಗಿ ಪರಿಚಯದವರು ಇದಾರೆ, ಹೌದು ಸರ್. ಫ್ರೆಂಡ್ಸ್ ಇದಾರೆ, ಹಾ ಅವ್ರ ಜೊತೆಗೆ ಹೆಂಗೋ ಸಾಕಷ್ಟು ಅವ್ರು ನೋಡಿದೀನಿ ಸರ್ ನೀವು? ನೋಡಿದೀವಿ ಸರ್. ಎಲ್ಲ ಆಲ್ಮೋಸ್ಟ್ ಆಲ್ ಹಾ ಇವರು ಶಿವಣ್ಣರು, ಹಾ ಸುದೀಪ್, ದರ್ಶನ್, ಪುನೀತ್ ಸರ್, ಹಾ ಯಶ್ ಹಾ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿದೀವಿ. ಹೌದು ಕಾಂತಾರ, ರಿಷಬ್ ಶೆಟ್ಟಿ ಸರ್ ಜೊತೆ ಹಾ ಎಲ್ಲ ವರ್ಕ್ ಮಾಡಿದೀವಿ ಸರ್. ಒಳ್ಳೆ ನೀವು ಸರ್ ಅಲ್ಲಿ ಮೆಂಬರ್ ಆಗ್ಬೇಕು ಸರ್ ನೀವೇನಲ್ಲ? ಮೆಂಬರು ಆಗ್ಬೇಕು ಸರ್, ಇನ್ನೂ ಆಗಿಲ್ಲ. ಮೆಂಬರ್ ಆಗಿ ಮತ್ತೆ ಇನ್ಸೂರೆನ್ಸ್ ಮಾಡಿಸ್ಬೇಕಲ್ಲ? ಎಲ್ಲ ಇದೆ ಸರ್. ಅಲ್ಲಿ ಮೆಂಬರ್ಶಿಪ್ ಕಾರ್ಡ್ ಇದೆ, ಹಾ 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 ಆ ಮೆಂಬರ್ಶಿಪ್ ಕಾರ್ಡ್ ಮಾಡಿಸ್ಬೇಕು ನಾವು. ಹಾ ಅದಿದ್ರೇ ಕೆಲಸ ಸಿಗುತ್ತೆ, ಕೆಲಸ ಕೊಡ್ತಾರೆ. ಅಂದ್ರೆ ನಮ್ಗೆ ಅನುಕೂಲ, ಅದು ಬೆನಿಫಿಟ್ಸ್. ಹೌದು ಆ ಕಾರ್ಡ್ ಇದ್ರೆ ನಮಗೆ ಬೆನಿಫಿಟ್ಸ್. ಹೌದೌದು. ಓಕೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ರೀ. ಸರ್ ಹೇಗಿದೆ ಸರ್ ಜೀವನ? ಚೆನ್ನಾಗಿದ್ದಾರೆ. ನಿಮ್ ತಂದೆ ನಡೆಸಿದ ಹೋಟ್ಲ ನಡೆಸಿ ಹೋಗ್ತಾ ಮುಂದುವರಿಸ್ತಾ ಇದಾವ್ರಿ. ಹ್ಞೂ ಸರ್. ಏನ್ ಹೇಳ್ತೀರಿ? ಏನ್ ಒಳ್ಳೆಯದ್ರಿ, ಅವ್ರ ಬಗ್ಗೆ ಏನ್ ಹೇಳಿದ್ರು ಕಡಿಮೆ. ಕಮ್ಮಿನ. ತಂದೆ ತಾಯಿಗಳ ಬಗ್ಗೆ ಏನ್ ಹೇಳಿದ್ರು ಕಡಿಮೆನೆ. ಮತ್ತೆ ಸರ್ ನಿಮ್ ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ ಸರ್? ಆಲ್ಮೋಸ್ಟ್ ಅಷ್ಟು ಚೆನ್ನಾಗದ. ಹಾ ನಡೀತದೆ ಜೀವನ? ನಡೀತದೆ. ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ. ಸರ್ ಮುಂದಿನ ಕನಸೇನ್ ಸರ್? ಕನಸ ಇಬ್ಬರನ್ನು ಚೆನ್ನಾಗ್ ತಂಗ ಓದಿಸ್ಬೇಕನ್ನ, ಅದ್ ಬಿಟ್ರೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅದೊಂದು ಮೇನ್ ಐತಿ. ಅದ್ ಬಿಟ್ರೆ ಸರ್? ಅದ್ ಬಿಟ್ರೆ ಅದ ರೀ, ಇವ್ರ ಬಗ್ಗೆ ವಿಚಾರ ನಮ್ದು, ಮತ್ತೆ ಬೇರೆ ಏನಿಲ್ಲ. ಹೌದು, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಮುಂದೆ ಇವ್ರು ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು. ಹೌದು ಸರ್. ಸರ್ ಬೆಳಗ್ಗೆ ನೀವು 5 ಗಂಟೆಗೆ ಹೇಳ್ತೀರಾ? 5 ಗಂಟೆ ಹೇಳ್ತಾವ್ರಿ. 5 ಗಂಟೆಗೆ ನಿಮ್ಮ ದಿನನಿತ್ಯ ಕೆಲಸಗಳೆಲ್ಲ ಮುಗಿಸ್ಬೇಕು. ಹಾ ಸರ್, ನೀವು ಬೆಳಗ್ಗೆ 5 ಗಂಟೆಗೆ ಎದ್ದು ಏನೇನ್ ಮಾಡ್ತೀವಿ ಎಕ್ಸ್ಪ್ಲೇನ್ ಹೇಳಿ ಸರ್. ನಾವು ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇವೆ ಸರ. ಈ ದಿನನಿತ್ಯ ಕಾರ್ಯಕ್ರಮ ಎಲ್ಲ ಇಡ್ಲಿ, ಮಂಡಕ್ಕಿ, ಪಲಾವ್ ಎಲ್ಲ ರೆಡಿ ಮಾಡ್ಲಿ 7 ಗಂಟೆ ಆಗುತ್ತೆ. ಹೌದು ಸರ್. 7 ಗಂಟೆಯಿಂದ ನಮ್ಮ ವ್ಯಾಪಾರ ಸ್ಟಾರ್ಟ್ ಆಗತ್ತೆ. 11-12 ಮಟ್ಟ ವ್ಯಾಪಾರ ಆಗತ್ತೆ. 12 ಗಂಟೆಯಿಂದ ನಾವು ಕ್ಲೋಸ್ ಮಾಡ್ತಾವ್ರಿ. ಹೌದು ಸರ್. ಹ್ಞೂ ಸರ್. ಇದೇ ನಮ್ ಜೀವನ. ಇವನು ಕುಶಲ್, ಇವನು 6th ಓದ್ತಾನ್ರಿ. ಇದು ಧನುಷ್, ಇದು 3rd ಸ್ಟ್ಯಾಂಡರ್ಡ್. ಸರ್ ನಿಮ್ ಕನಸೇನು ಸರ್? ಕನಸು ನಮ್ಮ ಮಕ್ಕಳ ಓದ್ಸೋದ ಒಂದ್ ಕನಸ್ರಿ. ಈಗ ಆಗ್ಬೇಕನ್ನೋದು. ಸರ್ ನಿಮ್ಮ ಕುಟುಂಬ ಸಹಾಯ ಮಾಡಿಸ್ತಾರೆ ಹೋಟ್ಲಿಗೆ? ನಮ್ ತಾಯರು, ನಮ್ ಕುಟುಂಬ ಎಲ್ಲಾರು ಸಹಾಯ ಮಾಡ್ತಾರೆ. ನಮ್ಮ ಮಕ್ಕಳು ಸಹಾಯ ಮಾಡ್ತಾರೆ ಇದ್ದಾಗ, ಶಾಲೆದಾಗ. ಶಾಲೆ ಇಲ್ದಾಗ ಮಾಡ್ತಾರೆ. ಶಾಲೆಯಿಂದ ಓದೋ ಇರ್ತಾವಲ್ಲ, ಹೋಮ್ವರ್ಕ್ ಅಂತಂದು ಕೊಟ್ಟಿರ್ತಾರ. ಇವನು ಅಷ್ಟೇ ಅದನ್ರಿ. ಇವನು ಇಲ್ಲೇ ಅದನ್ರಿ ಮನೆಯಾಗ. ಈ ಮನೆ ಬಂದನ್ರಿ. ಮಕ್ಕಳೇ ಬಾಯ್ ಮಾಡ್ರಿ. ಓಕೆ ಓಕೆ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ರಂಗಪ್ಪ. ಸರ್ ಈ ಹೋಟ್ಲ್ ಬಗ್ಗೆ 2 ಮಾತಾಡಿ ಸರ್. ಆಯ್ತು ಸರ್, ಹೇಳ್ತೇವೆ. ಈ ಹೋಟ್ಲು ನಾವು ಬಹಳ ದಿವಸದಿಂದ ಬರ್ತಾ ಇದಾವ್ರಿ. ಇಲ್ಲಿ ಚೆನ್ನಾಗಿ ಇಡ್ಲಿ ಸಾಂಬಾರ್ ಕೊಡ್ತಾರೆ, ಪಲಾವ್ ಕೊಡ್ತಾರೆ, ವಡೆ ಸಾಂಬಾರ್ ಕೊಡ್ತಾರೆ. ಅಂದ್ರೆ ಹೊಟ್ಟೆ ತುಂಬ್ತಿದೆ ಇವ್ರು ಕೊಟ್ರು ಕೂಡ. ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಇರ್ತದೆ. ಇದು ಬಹಳ ದಿವಸದಿಂದ ನಾವು ನೋಡ್ಕೊಂಡ್ ಈ ಹೋಟ್ಲು ಕೆಲವೊಬ್ಬರಿಗೆ ಸಿಕ್ಕತ್ತ ಬರ್ತಾ ಗೊತ್ತಲ್ಲ, ಸಂಧಿ ಒಳಗಡೆ ಇರುತ್ತೆ. ಹಂಗಾಗ್ಬಿಟ್ಟು ನಾವ್ ಈ ಹೋಟ್ಲು ಹುಡ್ಕೊಂಡು ಯಾವಾಗ್ಲೂ ಬಂದ್ ತಿಂತಾ ಇದಾವೆ. ಇವತ್ತು ಬಂದಿದ್ವಿ, ಆದ್ರೆ ಇವತ್ತು ಬಂದ್ರೆ ನಮಗ ಪಲಾವ್ ಎಲ್ಲ ಖಾಲಿ ಇತ್ತು, ಇಡ್ಲಿ ಸಾಂಬಾರ್ ಇದೆ ಅಂದ್ರು, ಕೊಟ್ರು. ಅದನ್ನು ಕೂಡ ಊಟ ಮಾಡ್ತಾ ಇದೀವಿ. ಬನ್ನಿ ನೀವು ಒಂದ್ಸಲ ನೋಡಿ ಯಾವ ತರ ಚೆನ್ನಾಗಿ ಟೇಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಇದು ಬುನಾದಿಂದ ಹೆಸರಂತ ಹೋಟ್ಲು, ಇದು ಮನೆಯಲ್ಲೇ ಮಾಡೋದು. ಹೌದು. ನಮಸ್ಕಾರ ಸರ್.